ಪ್ರೀತಿಯ ಕೇಳುಗರೆ, ನೀವು ಕೇಳುತ್ತಾ ಇದ್ದೀರಾ ಮಾಹಿತಿ ಖಜಾನೆಯಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕನಸನ್ನು ನನಸಾಗಿಸುವಲ್ಲಿ ಮಾಹಿತಿ ಖಜಾನೆ ನಿಮ್ಮೊಂದಿಗೆ. ಸಮಗ್ರ ಮಾಹಿತಿ, ಪರಿಣಾಮಕಾರಿ ತಂತ್ರಗಳು ಮತ್ತು ವ್ಯಕ್ತಿತ್ವ ವಿಕಸನದ ಉತ್ತಮ ಮಾರ್ಗದರ್ಶನಕ್ಕಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಾಮೆಂಟ್ಸ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಕೆಸೆಟ್ ಮತ್ತು ನೀಟ್ ಪರೀಕ್ಷಾ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನಿಂದ ಮತ್ತೆ ಕೆಸೆಟ್ ಮತ್ತು ನೀಟ್ ಪರೀಕ್ಷೆ ತಯಾರಿ ಕುರಿತಂತ ಪ್ರಸಾರ ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೀನಿ. ನಮ್ಮ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವು ಮಾಹಿತಿಗಳನ್ನು ಒಳಗೊಂಡಂತಹ ಕಾರ್ಯಕ್ರಮ ಮತ್ತೆ ನಿಮ್ಮ ಮೆಚ್ಚಿನ ವಾಹಿನಿಯಲ್ಲಿ ಕೇಳಿ ಬರ್ತಾ ಇದೆ. ಈಗಾಗಲೇ ನಾವು ಸಂಶೋಧನೆ ಅಂತಕ್ಕಂತಹ ವಿಷಯದಲ್ಲಿ ಸಾಕಷ್ಟು ವಿಷಯವನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಇನ್ನು ಯಾರು ಆ ಸಂಚಿಕೆಯನ್ನು ಕೇಳಿಲ್ಲ ಅವರು ಕೇಳಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರದಿಂದ ನಾನು ಕೂಡ ಇಂದು ಕೆಸೆಟ್ ನೆಟ್ ಪರೀಕ್ಷೆಯನ್ನ ಪಾಸ್ ಮಾಡ್ಕೊಂಡಿದ್ದೀನಿ. ನೆಟ್ ಪರೀಕ್ಷೆಯನ್ನ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ನನಗೆ ತಿಳಿದಂತ ಮಾಹಿತಿಯನ್ನ ನಿಮಗೂ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ನಾನು ಕೂಡ ನಿಮ್ಮ ಮುಂದೆ ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದೆ ಸಾಗೋಣ. ಇವತ್ತು ನಾವು ಪ್ರಮುಖವಾಗಿ ಪ್ರಕರಣ ಅಧ್ಯಯನ, ಇಂಗ್ಲಿಷ್ ನಲ್ಲಿ ಇದಕ್ಕೆ ಕೇಸ್ ಸ್ಟಡಿ ಅಂತ ಹೇಳ್ತಾರೆ. ಈ ಕೇಸ್ ಸ್ಟಡಿ ಅಂದ್ರೆ ಏನು, ಇದರ ಮಹತ್ವ ಏನು ಅನ್ನೋದನ್ನ ಸಂಶೋಧಕರು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಕೆಸೆಟ್ ಅಲ್ಲೂ ಬಂದಿದೆ, ನೆಟ್ ಅಲ್ಲೂ ಬಂದಿದೆ. ಹಾಗಾಗಿ ಇದನ್ನ ಗಮನವಿಟ್ಟು ಎಲ್ಲರೂ ಕೇಳಿಸ್ಕೊಳ್ಳಿ. ಈ ಕೇಸ್ ಸ್ಟಡಿ ಅಥವಾ ಪ್ರಕರಣ ಅಧ್ಯಯನ ಅಂತಕ್ಕಂಥದ್ದು ಸಂಶೋಧನಾ ಕ್ಷೇತ್ರದಲ್ಲಿ ಒಂದು ಪ್ರಮುಖವಾದ ಮೈಲುಗಲ್ಲಾಗಿದೆ. ಇದು ಪ್ರಮುಖವಾಗಿ ವ್ಯಕ್ತಿಯೊಬ್ಬನ ಒಂದು ವಿಷಯದ ನೈಜ ವಿಷಯವನ್ನ ಅರ್ಥೈಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ನೋಡಿ, ನಮಗೆ ನೈಜವಾದ ಘಟನೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಅಂದರೆ ನಾವು ಸ್ಥಳಕ್ಕೆ ಹೋಗಿ ನೇರವಾಗಿ ಪರಿಶೀಲಿಸುವುದರ ಮೂಲಕ ಅದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ಅಂದ್ರೆ ಈಗ ಬಿಸಿ ನೀರು ಬಿಸಿಯಾಗಿದೆಯಲ್ವ ಅಂತ ನಾವು ನೋಡ್ತೀವಿ. ಹಾಗೇನೆ ನಾವು ಒಂದು ವಿಷಯವನ್ನ ಖುದ್ದಾಗಿ ಭೇಟಿ ನೀಡೋದ್ರ ಮೂಲಕ ಅದರ ಬಗ್ಗೆ ಮೂಲಭೂತ ಅಂಶಗಳನ್ನು ಆಧಾರವಾಗಿಟ್ಕೊಂಡು ನಾವು ಅಧ್ಯಯನವನ್ನ ಮಾಡ್ತೀವಿ. ಇನ್ನು ಇದು ಎಲ್ಲೆಲ್ಲ ಬಳಕೆಯಲ್ಲಿದೆ ಅಂತ ನೋಡೋದಾದ್ರೆ ಪ್ರಮುಖವಾಗಿ ಸಮಾಜ ವಿಜ್ಞಾನ, ಮನೋವಿಜ್ಞಾನ, ವೈದ್ಯಕೀಯ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಇದು ಪ್ರಮುಖವಾಗಿ ಬಳಕೆಯಲ್ಲಿದೆ. ಅಂದರೆ ಮನೋವಿಜ್ಞಾನದಲ್ಲಿಯೂ ಕೂಡ ಇದನ್ನ ಬಳಸ್ತಾರೆ. ಹಾಗೆ ವೈದ್ಯಕೀಯ ಶಾಸ್ತ್ರದಲ್ಲಿ ಈ ವೈದ್ಯರು ಏನನ್ನಾದರೂ ಒಂದು ಪ್ರಕರಣ ಇರುತ್ತೆ. ಉದಾಹರಣೆಗೆ ಏನಾದರೂ ಒಂದು ಜ್ವರ ಅಥವಾ ಕ್ಯಾನ್ಸರ್ ಅಂತಹ ಸಮಸ್ಯೆ ಇರಬಹುದು. ಅವುಗಳನ್ನೆಲ್ಲ ಹೋಗ್ಲಾಡಿಸೋದಕ್ಕೆ ಅವರು ಮೊದಲು ಎಲ್ಲ ಪರೀಕ್ಷೆಗಳನ್ನ ಮಾಡ್ತಾರೆ. ಆ ಪರೀಕ್ಷೆಗಳನ್ನ ಮಾಡಿ ಅವರು ಒಂದು ರಿಪೋರ್ಟನ್ನು ಕೊಡ್ತಾರೆ. ಆ ರಿಪೋರ್ಟ್ ಏನು ಹೇಳುತ್ತೆ, ನಮಗೆ ಆ ಪ್ರಕರಣದ ಕುರಿತು ಅಧ್ಯಯನ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ. ಅದೇ ಪ್ರಕಾರವಾಗಿ ನಾವು ಒಂದು ವಿಷಯದ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಂದರೆ ನಾವು ಒಂದು ಸ್ಥಳಕ್ಕೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಯಾ ಸ್ಥಳಕ್ಕೆ ನಾವು ಭೇಟಿ ಕೊಡಬೇಕು. ಹಾಗೆ ಅವರಿಂದ ವರದಿಯನ್ನು ತಗೋಬೇಕಾಗುತ್ತೆ. ಯಾರು ಸಂಶೋಧನೆ ಮಾಡ್ತಾರೆ ಅವರು ಸಂಶೋಧನೆ ಮಾಡುವಾಗ ಖುದ್ದಾಗಿ ಭೇಟಿ ನೀಡೋದರ ಮೂಲಕ ಟೈಮು ಅವರು ಯಾವಾಗ ಭೇಟಿ ನೀಡಿದ್ರು ಜೊತೆಗೆ ಭಾವಚಿತ್ರ ಅಂದರೆ ಆ ಟೈಮ್ನಲ್ಲಿ ಅವರು ಫೋಟೋನ ತಗೊಂಡಿರ್ಬೇಕಾಗುತ್ತೆ. ಅದೇ ಡೇಟನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅದೇ ಪ್ರಕಾರವಾಗಿ ಇಲ್ಲೂ ಕೂಡ ಪ್ರಕರಣ ಅಧ್ಯಯನ ಅಂದರೆ ಯಾವುದಾದ್ರು ಒಂದು ಸಮಸ್ಯೆ ಬಗ್ಗೆ ನಾವು ಅಧ್ಯಯನ ಮಾಡುವಾಗ ಈ ಎಲ್ಲ ಅಂಶವನ್ನು ಕೂಡ ನಾವು ಗಮನದಲ್ಲಿಟ್ಕೋಬೇಕು. ಪ್ರಕರಣ ಅಧ್ಯಯನ ಅಂತಕ್ಕಂಥದ್ದು ಒಂದು ಸೀಮಿತ ಅವಧಿಯ ಒಂದು
ವ್ಯವಸ್ಥೆ ಅಲ್ಲ. ನೈಜ ಘಟನೆಗಳು ಒಂದು ಚೌಕಟ್ಟಿನ ಅಡಿಯಲ್ಲಿ ನಡೀತಕ್ಕಂತಹ ವಿಶಿಷ್ಟ ಸಂದರ್ಭಗಳನ್ನು ಕೂಡ ಇಲ್ಲಿ ನಾವು ಉಲ್ಲೇಖ ಮಾಡ್ತೇವೆ. ಅಂದರೆ ನಾವು ಪ್ರಕರಣ ಅಧ್ಯಯನ ಮಾಡಬೇಕು ಅಂದರೆ ನಾವು ಎಲ್ಲ ಸಮಯದಲ್ಲೂ ಕೂಡ ಅವರ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ. ನಾವು ಸಂಶೋಧನೆಗೆ ಹೋದಾಗ ಮುಖ್ಯವಾಗಿ ನಮ್ಮ ಮುಂದೆ ಇರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ನಾವು ಮೊದಲಿಗೆ ಅಧ್ಯಯನ ಮಾಡಬೇಕು. ಅವರು ಹೇಗಿದ್ದಾರೆ, ಅವರು ಈಗ ನನ್ನ ಮಾತನ್ನ ಕೇಳ್ತಾರಾ ಇಲ್ವಾ ಅನ್ನೋದನ್ನು ಪರಿಶೀಲಿಸಿ ನಂತರದಲ್ಲಿ ನಾವು ಅಂದುಕೊಂಡಂತಹ ವಿಷಯವನ್ನ ಅವರಿಗೆ ನಾವು ಕೇಳಬೇಕು. ಏಕದಮ್ ಮೊದಲಿಗೆ ಹೋಗಿ ನಾವು ವಿಷಯವನ್ನ ನೇರವಾಗಿ ಕೇಳೋದಕ್ಕೆ ಆಗಲ್ಲ. ಅದಕ್ಕೆ ನಾವು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ನಮ್ಮಲ್ಲಿರ್ತಕ್ಕಂತಹ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಹಾಗಾದ್ರೆ ಈಗ ನಾವು ಪ್ರಕರಣ ಅಧ್ಯಯನದ ಉದ್ದೇಶಗಳೇನು, ವ್ಯಾಖ್ಯಾನಗಳೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ವಿದ್ಯಾರ್ಥಿ. ಮೊದಲನೇದಾಗಿ ನಾವು ಪ್ರಕರಣ ಅಧ್ಯಯನ ಅಂದರೆ ಒಂದು ನೈಜ ಘಟನೆಯನ್ನು ತನಿಖೆ ಮಾಡುವುದರ ಮೂಲಕ ಅಥವಾ ವಿಚಾರಣೆ ಮಾಡುವುದರ ಮೂಲಕ ಅವುಗಳ ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡುವುದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಸಂಶೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಯಾ ವಿಷಯದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡುವುದಕ್ಕೆ ಸಾಧ್ಯವಾಗದೆಯೂ ಇರಬಹುದು. ಅಂತಹ ಸಂದರ್ಭದಲ್ಲಿ ತಾನು ಅಂದುಕೊಂಡಂತಹ ವಿಷಯದ ಬಗ್ಗೆ ಕೂಲಂಕುಷವಾದ ಮಾಹಿತಿಯನ್ನು ಪಡೆಯಲು ಸಾಧ್ಯವಾಗದೇ ಇರತಕ್ಕಂಥ ಪರಿಸ್ಥಿತಿ ಕೂಡ ಒದಗಿ ಬರಬಹುದು. ಅಂತಹ ಸಂದರ್ಭದಲ್ಲಿ ವ್ಯಕ್ತಿ ಹಲವಾರು ಮೂಲಗಳ ಆಧಾರದ ಮೇಲೆ ಮಾಹಿತಿಗಳನ್ನು ಸಂಗ್ರಹಿಸಬೇಕಾಗುತ್ತದೆ. ಅಂದರೆ ಈಗ ಒಂದು ಸಮಸ್ಯೆಯ ಬಗ್ಗೆ ನೀವು ಅಧ್ಯಯನ ಮಾಡ್ತಾ ಇದ್ರಿ ಅಂತ ಇಟ್ಕೊಳ್ಳಿ. ಆ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನಿಮಗೆ ಹಲವಾರು ತೊಡಕುಗಳು ಉಂಟಾಗ್ಬೋದು, ಅವರು ಸರಿಯಾದ ಸ್ಪಂದನೆಯನ್ನು ನೀಡದೇ ಇರಬಹುದು. ಅಂತಹ ಸಂದರ್ಭದಲ್ಲಿ ನೀವು ಬೇರೆ ಮೂಲಗಳಿಂದ ಆ ವಿಷಯದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ನೈಜ ಘಟನೆಗಳನ್ನು ಆಧಾರವಾಗಿಟ್ಕೊಂಡು ನೀವು ವರದಿಗಳನ್ನು ತಯಾರು ಮಾಡಬೇಕಾಗುತ್ತೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ, ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ವಿವರವಾಗಿ ನೀಡುವುದು ಅಥವಾ ಒಂದು ವಿಷಯದ ಮೇಲೆ ಸಿದ್ಧಾಂತಗಳನ್ನು ರೂಪಿಸುವುದು. ಈ ಸಿದ್ಧಾಂತಗಳ ಬಗ್ಗೆ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಮೊದಲಿಗೆ ನಾವು ಸಂಶೋಧನೆಯ ವಿಷಯದ ಬಗ್ಗೆ ಮಾತಾಡೋಣ. ಇಲ್ಲಿ ಸಂಶೋಧನೆಯಲ್ಲಿ ಪ್ರಕರಣ ಅಧ್ಯಯನವನ್ನು ಪ್ರಯೋಗಿಸುವಾಗ ಮುಖ್ಯವಾಗಿ 3 ವಿಷಯದ ಬಗ್ಗೆ ನಾವು ಗಮನಿಸಬೇಕು. ಮೊದಲನೇದು ವಿಷಯದ ಶೋಧ, ಅಂದರೆ ಹೊಸ ವಿಷಯದ ಶೋಧ. ನಾವು ಒಂದು ವಿಷಯದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ ಅಂದರೆ ಆ ವಿಷಯದ ಆಳವಾದ ತಿಳುವಳಿಕೆಯನ್ನ ಮಾಧ್ಯಮಿಕ ಮಾಹಿತಿಯ ಮೂಲಕ, ಮಾಧ್ಯಮಿಕ ಪ್ರಾಥಮಿಕ ಮಾಹಿತಿಗಳು, ಇದ್ರ ಬಗ್ಗೆ ನಾನು ಈಗಾಗಲೇ ನಿಮಗೆ ವಿಡಿಯೋ ಮಾಡಿದ್ದೀನಿ. ಅದನ್ನು ಯಾರು ಕೇಳಿಲ್ಲ ಅವ್ರು ಕೇಳಿಸ್ಕೊಳ್ಳಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಪ್ರಾಥಮಿಕ ಮಾಹಿತಿ ಅಂದ್ರೇನು, ಮಾಧ್ಯಮಿಕ ಮಾಹಿತಿ ಅಂದ್ರೇನು ಇದನ್ನೆಲ್ಲ ಹೇಳಿದ್ದೀನಿ. ಹಾಗಾಗಿ ಮತ್ತೆ ಇಲ್ಲಿ ನಾನು ಹೇಳೋದಕ್ಕೆ ಹೋಗಲ್ಲ. ಅಲ್ಲಿ ಪ್ರಮುಖವಾಗಿ ಈ ರೀತಿಯಾಗಿ ಮಾಹಿತಿಗಳನ್ನು ಸಂಗ್ರಹಿಸುವಾಗ ಹೊಸ ಹೊಸ ವಿಷಯಗಳನ್ನು ಸಂಗ್ರಹ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇದು ಮೊದಲನೆಯ ಒಂದು ಅಂಶ. ಇನ್ನು ಎರಡನೇದಾಗಿ ಸಂಕೀರ್ಣ ಪ್ರಕ್ರಿಯೆಯನ್ನು ಸಮಗ್ರವಾಗಿ ವಿವರಿಸುವುದು. ಅಂದ್ರೆ ಒಂದು ವಿಷಯವನ್ನ ನಾವು ಎಷ್ಟು ಅರ್ಥ ಆಗುವ ರೀತಿಯಲ್ಲಿ ವಿವರಿಸ್ತೀವಿ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಳೋದು. ಸಂಕೀರ್ಣವಾದ ಅಂದ್ರೆ ವಿಷಯದೊಳಗೆ ಮತ್ತೆ ಸಬ್ ಟಾಪಿಕ್ ಅಂತ ಇರುತ್ತೆ. ಆ ಎಲ್ಲ ವಿಷಯವನ್ನು ಕೂಡ ಕ್ರೋಢೀಕರಣ ಮಾಡಿಕೊಂಡು ಎಲ್ರಿಗೂ ಕೂಡ ಅರ್ಥ ಆಗುವ ಹಾಗೆ ಮಾಹಿತಿಯನ್ನ ಸಂಗ್ರಹ ಮಾಡೋದು. ಇನ್ನು ಮೂರನೇದಾಗಿ ಒಂದು ವಿದ್ಯಮಾನ ಹೇಗೆ, ಏಕೆ, ಅವುಗಳಿಂದಾಗುವ ಪರಿಣಾಮಗಳೇನು ಅನ್ನೋದನ್ನ ವಿವರಿಸೋದು. ಇದು 3 ಮುಖ್ಯ ಉದ್ದೇಶಗಳನ್ನ ಒಳಗೊಂಡಿರುತ್ತೆ. ಈ 3 ಮುಖ್ಯ ಉದ್ದೇಶಗಳನ್ನು ಇಟ್ಕೊಂಡು ನಾವು ಒಂದು ಪ್ರಕರಣವನ್ನ ಅಧ್ಯಯನ ಮಾಡ್ತೀವಿ. ಇದು ಪ್ರಮುಖವಾಗಿ ನಾವು ಗಮನಿಸಬೇಕಂತ ವಿಷಯ. ಈ ಮೇಲೆ ಹೇಳಿದಂತಹ ಎಲ್ಲ ಉದ್ದೇಶಗಳು ವ್ಯಕ್ತಿಯ ಆಯ್ಕೆಯ ವಿಷಯದ ಆಧಾರದ ಮೇಲೆ ನಿರ್ಧಾರ ಆಗ್ತದೆ. ಅಂದ್ರೆ ಒಬ್ಬ ವ್ಯಕ್ತಿ ಯಾವ ರೀತಿಯ ವಿಷಯಗಳನ್ನ ಆಯ್ಕೆ ಮಾಡ್ಕೊಳ್ತಾನೆ ತನ್ನ ಸಂಶೋಧನೆಗೆ ಅನ್ನೋದರ ಮೇಲೆ ಈ 3 ಮುಖ್ಯ ಉದ್ದೇಶಗಳು
ಹೇಗೆ ಬಳಕೆ ಮಾಡಬೇಕು, ಹಾಗೆ ಯಾವಾಗ ಬಳಕೆ ಮಾಡಬೇಕು ಅನ್ನುವಂತಹ ತಿಳುವಳಿಕೆಯನ್ನು ಕೂಡ ಸಂಶೋಧಕರು ಮೂಡಿಸ್ಕೊಂಡಿರಬೇಕಾಗುತ್ತೆ. ಇನ್ನು ಇದರ ವಿನ್ಯಾಸಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ವಿನ್ಯಾಸಗಳನ್ನ ಗಮನಿಸ್ತಕ್ಕಂಥ ಸಂದರ್ಭದಲ್ಲಿ ವ್ಯಕ್ತಿಯ ಒಂದು ಆಯ್ಕೆಯ ವಿಷಯದ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ. ಅಂದ್ರೆ ಒಂದೊಂದು ವಿಷಯವು ಅವುಗಳದೇ ಆದಂತಹ ವಿನ್ಯಾಸಗಳನ್ನ, ಗುರಿ ಉದ್ದೇಶಗಳನ್ನ ಈಡೇರಿಸಿಕೊಳ್ಳೋದಕ್ಕೋಸ್ಕರ ಆಯಾ ಸಂಶೋಧಕರು ತಮ್ಮದೇ ಆದಂತಹ ಆಲೋಚನೆಗಳನ್ನ ಇಟ್ಕೊಂಡಿರ್ತಾರೆ. ಅಂದ್ರೆ ಈಗ ನಾನು ಒಂಥರ ಆಲೋಚನೆ ಇಟ್ಕೊಂಡ್ರೆ ನೀವೇ ಇನ್ನೊಂಥರ ಆಲೋಚನೆಗಳನ್ನ ಇಟ್ಕೋಬಹುದು. ಯಾರು ಈ ಕಾರ್ಯಕ್ರಮನ ಕೇಳ್ತಾ ಇದ್ರಿ, ನೀವು ಕೂಡ ಇಂತಹ ಆಲೋಚನೆಗಳನ್ನ ಇಟ್ಕೊಂಡು ನಿಮ್ಮದೇ ಆದಂತಹ ಹೊಸ ಹೊಸ ರೂಪಕಗಳನ್ನು ಕೊಟ್ಕೊಂಡು ಅಲ್ಲಿ ವಿಷಯವನ್ನ ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಅವಕಾಶಗಳನ್ನ ಸೃಷ್ಟಿ ಮಾಡ್ಕೋಬಹುದು. ಇಲ್ಲಿ ಮೊದಲನೇದು ಪರಿಶೋಧನಾ ಅಧ್ಯಯನ ಅಂತ. ಇಲ್ಲಿ ಪರಿಶೋಧನಾ ಅಧ್ಯಯನ ಅಂದ್ರೆ ಏನಪ್ಪಾ ಅಂದ್ರೆ, ಈಗ ನನಗೆ ಈ ಪ್ರಕರಣ ಅಧ್ಯಯನದ ಬಗ್ಗೆ ಮಾಹಿತಿ ಇಲ್ಲ, ಕಡಿಮೆ ಇದೆ ಅಂತ ಇಟ್ಕೊಳ್ಳೋಣ. ಆಗ ನಾನು ವಿವಿಧ ಮೂಲಗಳಿಂದ ಆ ಮಾಹಿತಿಯನ್ನು ಸಂಗ್ರಹ ಮಾಡ್ತೀನಿ. ಅದು ನಾನು ಶೋಧ ಮಾಡ್ತೀನಿ, ಹುಡುಕ್ತೀನಿ, ಎಲ್ಲ ಕಡೆ ಕೂಡ ನಾನು ಹುಡುಕ್ತೀನಿ. ಇನ್ನು ಸ್ನೇಹಿತರನ್ನ ಕೇಳ್ತೀನಿ. ಗೊತ್ತಿಲ್ಲದೆ ಇರೋ ವಿಷಯನ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ಖಂಡಿತವಾಗ್ಲೂ ತಪ್ಪಿಲ್ಲ. ಆದರೆ ನನಗೆ ಗೊತ್ತಿದೆ ಅಂತ ಹೇಳಿ ತಪ್ಪು ಮಾಹಿತಿ ಕೊಡೋದು ತಪ್ಪಾಗುತ್ತೆ. ಹಾಗೆ ಶೋಧ ಮಾಡಿದ್ರೆ ಖಂಡಿತವಾಗ್ಲೂ ಯಾವುದೇ ವಿಷಯದ ಬಗ್ಗೆ ಕೂಡ ಮಾಹಿತಿ ನಮಗೆ ಸಿಗುತ್ತೆ. ಈ ಶೋಧ ಅಂತಕ್ಕಂಥದ್ದು ಪರಿಶೋಧನೆ ಅಂದ್ರೆ, ಈ ಒಂದು ವಿಷಯ ನನಗೆ ಕಡಿಮೆ ಮಾಹಿತಿ ಇದೆ, ನನಗೆ ಹೆಚ್ಚು ಮಾಹಿತಿ ಬೇಕು, ಅದನ್ನು ಹುಡುಕೋದಕ್ಕೆ ನಾವು ಶೋಧ, ಪರಿಶೋಧನೆ ಅಂತಕ್ಕಂತಹ ವಿಧಾನವನ್ನ ಬಳಸಬಹುದು. ಈ ಪರಿಶೋಧನೆ ಅಂತಕ್ಕಂತಹ ವಿಧಾನ ಏನಿದೆ, ಒಂದು ಪ್ರಶ್ನೆಗಳನ್ನ ರೂಪಿಸೋದು. ನಾವು ಪ್ರಶ್ನಾವಳಿಯಲ್ಲಿ ಸಾಕಷ್ಟು ವಿಷಯವನ್ನ ತಿಳ್ಕೊಂಡಿದ್ದೀವಿ. ಪ್ರಶ್ನೆಗಳನ್ನ ಹಾಕೊಂಡು ನಮಗೆ ಯಾವ ರೀತಿ ಬೇಕು ಆ ರೀತಿ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಅಂದ್ರೆ ಯಾವುದೇ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಕರಣ ಅಧ್ಯಯನ ಅಂತಕ್ಕಂಥದ್ದು ಸಹಾಯ ಮಾಡುತ್ತೆ. ಅದರ ಜೊತೆಗೆ ಪರಿಶೋಧನೆ ಅಂತಕ್ಕಂಥದ್ದು ಕೂಡ ಸಹಾಯ ಮಾಡುತ್ತೆ. ಪರಿಶೋಧನೆ ಅಂದ್ರೆ ಬೇರೆ ಅಲ್ಲ, ಪ್ರಕರಣ ಅಧ್ಯಯನದೊಳಗಡೆ ಬರತಕ್ಕಂತಹ ಒಂದು ವಿನ್ಯಾಸ. ಇನ್ನು ಎರಡನೇದು ವಿವರಣಾತ್ಮಕ. ಅಂದ್ರೆ ನಾನು ಈಗ ಒಂದು ವಿಷಯದ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ಅದು ಪ್ರಕರಣ ಅಧ್ಯಯನ. ನಾನು ನಿಮ್ಗೆ ವಿವರವಾದ ಮಾಹಿತಿಯನ್ನ ಕೊಡಬೇಕು. ವಿವರವಾದ ಮಾಹಿತಿಯನ್ನ ಕೊಡಬೇಕು ಅಂದ್ರೆ ಮೊದಲಿಗೆ ನಾನು ನಿಮ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಬೇಕು. ನಾನು ಮಾಹಿತಿಯನ್ನ ಸಂಗ್ರಹ ಮಾಡಿ ಅವುಗಳಲ್ಲಿ ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡಿಕೊಂಡು ನಾವು ಅದನ್ನ ಧ್ವನಿ ಮುದ್ರಣ ಮಾಡಬೇಕು. ಆ ಧ್ವನಿ ಮುದ್ರಣದಲ್ಲಿ ಏನಾದರೂ ತಪ್ಪಾಗಿದ್ರೆ ಅವುಗಳನ್ನು ಎಡಿಟ್ ಮಾಡೋದ್ರ ಮೂಲಕ ನಿಮ್ಮವರೆಗೆ ತಲುಪಿಸ್ತಕ್ಕಂಥದ್ದು. ಹಾಗಾಗಿ ವಾರಕ್ಕೊಮ್ಮೆ ಈ ತರಗತಿಯನ್ನ ನಡೆಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನು ವಿಶ್ಲೇಷಣಾತ್ಮಕ ಅಂದ್ರೆ ಪ್ರತಿಯೊಬ್ಬರು ಒಂದೊಂದು ರೀತಿಯಲ್ಲಿ ಒಂದೊಂದು ವಿಷಯದ ಬಗ್ಗೆ ವಿಶ್ಲೇಷಣೆ ಮಾಡಬಹುದು. ಕಾರಣ, ಪರಿಣಾಮಗಳು, ಹೇಗೆ, ಏಕೆ ಅನ್ನುವಂತಹ ವಿಷಯದ ಬಗ್ಗೆ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ತಕ್ಕಂಥದ್ದೇ ವಿಶ್ಲೇಷಣಾತ್ಮಕ. ಅಂದ್ರೆ ನಾನು ನಿಮ್ಗೆ ಉದ್ದಕ್ಕೂ ಇಂಥ ಪಾಯಿಂಟ್ಸ್ ಅನ್ನು ಓದ್ಕೊಳ್ಳಿ, ಇಂಥದನ್ನ ಬರೆಯಿರಿ ಅಂತ ನಾನು ಹೇಳ್ಬೋದು. ಆದ್ರಿಂದ ಏನೂ ಪ್ರಯೋಜನ ಆಗಲ್ಲ. ಯಾಕಂದ್ರೆ ನಾವು ವಿಶ್ಲೇಷಣೆ ಮಾಡಿದ್ರೆ ಮಾತ್ರ ಇನ್ನೊಬ್ಬರಿಗೆ ಇದು ತರಗತಿ ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ವಿಶ್ಲೇಷಣೆ ಮಾಡೋದನ್ನ ಕೂಡ ನೀವು ಕಲ್ತ್ಕೋಬೇಕು. ಅಂದ್ರೆ PG ಅಲ್ಲಿ ಏನು ಓದ್ತಾ ಇರ್ತೀರಿ, ನೀವು ಹೆಚ್ಚು ವಿಶ್ಲೇಷಣಾತ್ಮಕ ರೂಪದಲ್ಲಿ ಪ್ರಶ್ನೋತ್ತರಗಳನ್ನ ಬರೀತಕ್ಕಂಥದನ್ನ ಈಗಲೇ ಅಭ್ಯಾಸವನ್ನ ಮಾಡ್ಕೋಬೇಕಾಗುತ್ತೆ. ಅಂತರ್ಗತ ಮತ್ತು ಸಾಮಯಿಕ. ಈ ಅಂತರ್ಗತ ಅಂದ್ರೆ ಯಾವುದೇ ಒಂದು ವಿಷಯವನ್ನ ನಾವು ಎಲ್ಲವನ್ನೂ ಕೂಡ ನೇರವಾಗಿ ಹೇಳೋದಕ್ಕೆ ಸಾಧ್ಯವಾಗಲ್ಲ. ಈ ವರದಿ ತಯಾರಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಎಷ್ಟನ್ನು ಹೇಳಬೇಕು ಅಷ್ಟನ್ನ ಮಾತ್ರ ಹೇಳಬೇಕಾಗುತ್ತೆ. ಅದನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ವರದಿ ತಯಾರಿಕೆ ಅಂದ್ರೆ ಏನು ಅನ್ನೋದನ್ನ ವಿವರಿಸ್ತೀನಿ, ಆಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಹಾಗೆ ಸಮೂಹ, ಅದ್ರ ಬಗ್ಗೆ ಕೂಡ ಸ್ವಲ್ಪ ನೋಡೋಣ. ಈಗ ನೀವು ಅನೇಕ ಪ್ರಕರಣಗಳನ್ನ ಒಟ್ಟುಗೂಡಿಸಿ ಅಧ್ಯಯನ ಮಾಡ್ತಕ್ಕಂಥದ್ದೇ ಸಮೂಹ ಅಧ್ಯಯನ. ಅಂದ್ರೆ ಒಂದು ಗುಂಪು, ಈ ಉದಾಹರಣೆಗಾಗಿ ಈ ಕೊರೋನಾ ಇರ್ಬೋದು, ಮತ್ತಿತರ ಯಾವುದೇ ಸಾಂಕ್ರಾಮಿಕ ರೋಗಗಳಿರ್ಬೋದು, ಮತ್ತೆ ಹಾಸನದಲ್ಲಿ ಸಂಭವಿಸ್ತಕ್ಕಂತಹ ಅಪಘಾತಗಳು, ರಸ್ತೆ ಅಪಘಾತಗಳು, ಈ 3-4 ವಿಷಯಗಳನ್ನ ಆಧಾರವಾಗಿಟ್ಕೊಂಡು
ನಾವು ಒಂದೇ ವಿಷಯವನ್ನ ಅಧ್ಯಯನ ಮಾಡಬೇಕು. ಈಗ ರಸ್ತೆ ಅಪಘಾತದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ ಅಂದಾಗ ಅವುಗಳಲ್ಲಿನ ಸಾರಾಂಶವನ್ನು ಬಳಸಿಕೊಂಡು ನಾವು ಬೇಗ ಎಲ್ಲ ವಿಷಯವನ್ನು ಕೂಡ ಒಂದೇ ವಿಷಯದಲ್ಲಿ ಅರ್ಥ ಮಾಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಸಮೂಹ ಅಧ್ಯಯನ ಅಂತ ಹೇಳ್ತೀವಿ. ಇನ್ನು ನಿರ್ಣಾಯಕ. ಈ ನಿರ್ಣಾಯಕ ಅಂದ್ರೆ ನಾವು ಏನೇ ಒಂದು ವಿಷಯವನ್ನ ಅಧ್ಯಯನ ಮಾಡ್ತೀವಿ ಅಂದಾಗ ಅಲ್ಲಿ ನಂಬಿಕೆಗಳು, ಮೂಢನಂಬಿಕೆಗಳು ಎಲ್ಲವೂ ಕೂಡ ಬರ್ತವೆ. ಅವೆಲ್ಲವನ್ನು ಕೂಡ ಕ್ರೋಢೀಕರಿಸಿಕೊಂಡು ನಮಗೆಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಂಡು ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನ ನಾವು ಒಂದು ವಿಷಯದ ಬಗ್ಗೆ ನಿರ್ಣಾಯಕ ಅಂಶಗಳನ್ನು ಆಧಾರವಾಗಿಟ್ಕೊಂಡು ಅಧ್ಯಯನ ಮಾಡೋದನ್ನ ಮೊದಲಿಗೆ ಇಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನು ಈ ಮೇಲೆ ಹೇಳಿದಂತಹ ಎಲ್ಲ ಅಂಶಗಳ ಆಧಾರದ ಮೇಲೆ ಸಂಶೋಧಕರು ವಿನ್ಯಾಸವನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅಂದರೆ ಅವರ ವಿಷಯಗಳು, ಸಂದರ್ಭಗಳು, ವ್ಯಕ್ತಿಗಳು, ಗುಂಪುಗಳು, ಸ್ಥಳಗಳು ಇವುಗಳ ಆಧಾರದ ಮೇಲೆ ಮುಖ್ಯವಾಗಿ ಸಮಯ, ಅವರ ಸೀಮಿತ ಸಮಯದಲ್ಲಿ ಸಂಶೋಧನೆಯನ್ನ ಮುಗಿಸ್ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಕೂಡ ಈ ಪ್ರಕರಣ ಅಧ್ಯಯನದಂತಹ ವ್ಯವಸ್ಥೆ ಬಂದಾಗ ಅಲ್ಲಿ ಸೀಮಿತ ಅವಧಿಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡೋದಕ್ಕೆ ಈ ಮೇಲೆ ಹೇಳಿದಂತಹ ವಿನ್ಯಾಸಗಳಲ್ಲಿ ಯಾವುದಾದರೂ 1-2 ವಿನ್ಯಾಸಗಳನ್ನು ಆಯ್ಕೆ ಮಾಡಿಕೊಳ್ತಾರೆ. ಇನ್ನು ಪ್ರಕರಣ ಅಧ್ಯಯನದ ಹಂತಗಳನ್ನ ಗಮನಿಸೋಣ. ನಾವು ಸಂಶೋಧನೆಯ ಹಂತಗಳನ್ನ ಗಮನಿಸಿದ್ದೀವಿ. ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಸಂಶೋಧನೆಯ ಬಗ್ಗೆ ಯಾರು ಕೇಳಿಲ್ಲ ಅವರು ಮೊದಲಿನಿಂದ ಕೇಳ್ತಾ ಬಂದರೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ. ಸೊ ನಾವು ಇವತ್ತು ನೋಡ್ತಾ ಇರೋದು ಸಂಶೋಧನೆಯ ಹಂತಗಳನ್ನ, ಬದಲಾಗಿ ಪ್ರಕರಣ ಅಧ್ಯಯನದ ಹಂತಗಳು. ಪ್ರಕರಣ ಅಧ್ಯಯನದ ಹಂತಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಹಂತ ಪ್ರಶ್ನೆಗಳ ನಿರ್ಧಾರ. ಪ್ರಮುಖವಾಗಿ ಪ್ರಕರಣಗಳ ಅಧ್ಯಯನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರ್ತಕ್ಕಂಥದ್ದು ಹೇಗೆ, ಏಕೆ ಎಂಬ ಪ್ರಶ್ನೆಗಳು. ಹೇಗೆ, ಏಕೆ ಎಂಬ ಪ್ರಶ್ನೆಗಳ ಆಧಾರದ ಮೇಲೆ ನಾವು ಅಧ್ಯಯನವನ್ನ ಕೈಗೊಳ್ಳಬೇಕಾಗುತ್ತೆ. ಇದು ಪ್ರಕರಣ ಅಧ್ಯಯನದಲ್ಲಿ ಮಾತ್ರ. ಎರಡನೇದಾಗಿ ಬರೋದು ಪ್ರಕರಣದ ಆಯ್ಕೆ. ಈ ಪ್ರಕರಣದ ಆಯ್ಕೆ ಅಂತಕ್ಕಂಥದ್ದೇನಿದೆ, ಇಲ್ಲಿ ಪ್ರಮುಖವಾಗಿ ಯಾವುದೇ ಒಂದು ಪ್ರಕರಣವನ್ನ ಆಯ್ಕೆ ಮಾಡಿಕೊಳ್ಳೋದು ಉದ್ದೇಶಪೂರ್ವಕವಾಗಿರ್ಬೋದು ಅಥವಾ ಯಾವುದೇ ಒಂದು ವರ್ಗವನ್ನ ಆಧಾರವಾಗಿಟ್ಕೊಂಡಾದರೂ ಆಗಿರ್ಬೋದು. ಅದು ಯಾವ ರೀತಿ ಬೇಕಾದರೂ ಆಯ್ಕೆ ಮಾಡ್ಕೋಬಹುದು. ಆಯಾ ಸಂಶೋಧಕರಿಗೆ ಬಿಟ್ಟಂತಹ ವಿಷಯ. ಅವರು ಪ್ರಕರಣವನ್ನ ಮೊದಲಿಗೆ ಆಯ್ಕೆ ಮಾಡ್ಕೋಬೇಕು, ನಂತರದಲ್ಲಿ ಪ್ರಶ್ನೆಗಳನ್ನ ಸಿದ್ಧ ಮಾಡ್ಕೋಬೇಕು. ಅಂದ್ರೆ ಪ್ರಶ್ನೆಗಳನ್ನ ಯಾವ ರೀತಿ ನಾನು ಕೇಳಬೇಕು, ಅಲ್ಲಿ ಹೋದಾಗ ಸ್ಥಳಕ್ಕೆ ಭೇಟಿ ನೀಡಿದಾಗ ಹೇಗೆ ಪ್ರಶ್ನೆಗಳನ್ನ ಕೇಳಬೇಕು ಅನ್ನೋದನ್ನ ಮೊದಲನೇದಾಗಿ ನಿರ್ಧಾರವನ್ನ ಮಾಡ್ಕೋಬೇಕು. ನಂತರ ವಿಷಯವನ್ನ ಆಯ್ಕೆ ಮಾಡ್ಕೋಬೇಕು. ನೀವು ಹೇಗೆ ಮಾಡೋದು ಆಗುತ್ತೆ. ಅಂದ್ರೆ ಮೊದಲಿಗೆ ವಿಷಯ ಆಯ್ಕೆ ಮಾಡ್ಕೋಬಹುದು, ನಂತರದಲ್ಲಿ ಪ್ರಶ್ನೆಗಳನ್ನ ಸಿದ್ಧ ಮಾಡ್ಕೋಬಹುದು. ಇನ್ನು ಮೂರನೇದಾಗಿ ಸೈದ್ಧಾಂತಿಕ ಚೌಕಟ್ಟು. ಅಂದ್ರೆ ಅಸ್ತಿತ್ವದಲ್ಲಿರ್ತಕ್ಕಂತಹ ಸಿದ್ಧಾಂತದ ಆಧಾರದ ಮೇಲೆ ಮಾಹಿತಿಗಳನ್ನು ನೀಡುವಂತಿರಬೇಕು. ಇದು ಕೇವಲ ವಿವರಣಾತ್ಮಕವಾಗಿರೋದಲ್ಲ ಅಷ್ಟೇ ಅಲ್ಲದೆ ಇಲ್ಲಿ ವಾಸ್ತವ ಅಂಶಗಳನ್ನ ಆಧಾರವಾಗಿಟ್ಕೊಂಡು ನೀವು ವರದಿಯನ್ನ ತಯಾರು ಮಾಡಬೇಕಾಗುತ್ತೆ. ಪ್ರಮುಖವಾಗಿ ಸಾಹಿತ್ಯ ವಿಮರ್ಶೆ. ಅಂದ್ರೆ ನಾವಿಲ್ಲಿ ಕನ್ನಡ ಸಾಹಿತ್ಯವನ್ನ ವಿಮರ್ಶೆ ಮಾಡ್ತಾ ಇದ್ದೀವಿ. ಇದು ಬೇರೆನೇ ವಿಷಯ. ನಾವು ಸಂಶೋಧನೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾನು ಕಳೆದ ಸಂಚಿಕೆಯಲ್ಲಿ ನಿಮ್ಗೆ ಸಾಹಿತ್ಯ ವಿಮರ್ಶೆ ಅಂದ್ರೆ ಏನು ಅನ್ನೋದನ್ನು ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಬೇರೆಯವರು ಒಂದು ಪ್ರಕರಣದ ಬಗ್ಗೆ ಅಧ್ಯಯನವನ್ನ ಕೈಗೊಂಡಿರ್ತಾರೆ. ಆ ಅಧ್ಯಯನವನ್ನ ನಾವು ಕೂಡ ಅದೇ ವಿಷಯದ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಂದಾಗ, ಉದಾಹರಣೆಗೆ ಡ್ಯಾಶ್ ಅನ್ನುವ ಹೆಸರವರು ಈ ಕೊರೋನಾ ಸಮಸ್ಯೆ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಅಲ್ಲಿ ಒಂದಷ್ಟು ಕೊರತೆಗಳಿದೆ, ಅವ್ರು ಸರಿಯಾಗಿ ಮಾಹಿತಿಯನ್ನ ಸಂಗ್ರಹ ಮಾಡಿಲ್ಲ ಅಂತ ಅನ್ಸಿದ್ರೆ ನಾವು ಕೂಡ ಆ ಕೊರೋನಾ ಅಂತಕ್ಕಂಥ ವಿಷಯದ ಬಗ್ಗೆ ಅಧ್ಯಯನವನ್ನ ಮಾಡಬಹುದು. ಆದರೆ ಅವರು ಸಂಗ್ರಹ ಮಾಡಿದಂಥ ಮಾಹಿತಿಯನ್ನು ಬಿಟ್ಟು ಬೇರೆ ಏನಾದರೂ ಇದ್ದರೆ ನಾವು ಅದನ್ನ ಇಲ್ಲಿ ಪ್ರೆಸೆಂಟ್ ಮಾಡಬಹುದು, ವರದಿಯನ್ನ ತಯಾರು ಮಾಡಬಹುದು. ಇನ್ನು ದತ್ತಾಂಶದ ಸಂಗ್ರಹಣೆ ಮತ್ತು ಸಂಘಟನೆ. ಇಲ್ಲಿ ನಾವು ಸಂದರ್ಶನ ಮಾಡ್ತೀವಿ, ವೀಕ್ಷಣೆ ಮಾಡ್ತೀವಿ,
ದಾಖಲೆಗಳನ್ನ ತಗೊಂಡ್ ಬರ್ತೀವಿ. ಎಲ್ಲವನ್ನು ಕೂಡ ಫೈನಲ್ ಆಗಿ ತಯಾರು ಮಾಡ್ತಕ್ಕಂಥದ್ದು ವರದಿಯಲ್ಲಿ ನಾವು ಸಂದರ್ಶನವನ್ನ ಪೂರ್ತಿ ಸಂದರ್ಶನವನ್ನ ನಾವು ಬರೆಯೋದಕ್ಕಾಗಲ್ಲ, ಅಥವಾ ನಾವು ರೆಕಾರ್ಡ್ ಮಾಡ್ಕೊಂಡು ಬಂದಿದ್ರೆ ಅದನ್ನು ಪೂರ್ತಿಯಾಗಿ ನಾವು ಸಬ್ಮಿಟ್ ಮಾಡೋಕ್ಕಾಗಲ್ಲ. ಅಲ್ಲಿ ಒಂದಷ್ಟು ಎಡಿಟಿಂಗ್ ಮಾಡಬೇಕು, ಹಾಗೆ ಅಲ್ಲಿ ವಿಷಯವನ್ನ ನಾವು ಪುಟಕ್ಕೆ ಇಳಿಸ್ಬೇಕು, ದಾಖಲೆಗೆ ಮಾಡಬೇಕು. ಅವ್ರು ಏನೆಲ್ಲ ಹೇಳಿದ್ದಾರೆ, ಎಷ್ಟು ಮಾಹಿತಿ ಬೇಕು, ಅಲ್ಲಿ ಒಂದು ಸಂದರ್ಶನ ಇದೆ ಅಂದ್ರೆ ಅಲ್ಲಿ ಎಷ್ಟು ಮಾಹಿತಿ ಬೇಕು ನಮಗೆ, ಆ ಮಾಹಿತಿಯನ್ನು ಆಯ್ಕೆ ಮಾಡಿಕೊಂಡು ನಮ್ಮ ವರದಿಯಲ್ಲಿ ಅದನ್ನ ಪ್ರಕರಣ ಅಧ್ಯಯನದಲ್ಲಿ ಅದನ್ನ ಅಳವಡಿಸ್ಕೋಬೇಕು. ಇನ್ನು ದತ್ತಾಂಶದ ವಿಶ್ಲೇಷಣೆ ಮತ್ತು ವರ್ಗೀಕರಣ. ಈಗ ನಾವು ಒಂದು ಮಾಹಿತಿಯನ್ನ ಸಂಗ್ರಹಣೆ ಮಾಡಿದ್ದೀವಿ, ಆ ಮಾಹಿತಿಯನ್ನ ನಾವು ಫೈನಲ್ ಕೂಡ ಮಾಡಿದ್ದೀವಿ. ಅದ್ರ ಬಗ್ಗೆ ನಮ್ಗೆ ಏನ್ ಅನಿಸುತ್ತೆ ಅದನ್ನು ಕೂಡ ನಾವು ದಾಖಲೆ ಮಾಡಬೇಕಾಗುತ್ತೆ. ಈ ಉದಾಹರಣೆಗೆ ನೀವು ಒಂದು ಸ್ಥಳಕ್ಕೆ ಸಂಶೋಧನೆಗೆ ಹೋಗಿದ್ದೀರಿ. ಆ ಸಂಶೋಧನೆಗೆ ಹೋದಾಗ ನಿಮ್ಗೆ ಕೆಲವೊಂದಷ್ಟು ಅನುಭವ ಆಗುತ್ತೆ, ನೋವಾಗುತ್ತೆ, ತುಂಬಾ ಹಿಂಸೆ ಆಗುತ್ತೆ, ಎಲ್ಲವೂ ಕೂಡ ಇರುತ್ತೆ. ಅಂದ್ರೆ ನಾವು ಸಂಶೋಧನೆಗೆ ಸ್ಥಳಕ್ಕೆ ಭೇಟಿ ನೀಡಿದಾಗ ಕೆಲವರು ನಮಗೆ ಮಾಹಿತಿ ಕೊಡಬಹುದು, ಇನ್ನು ಕೆಲವರು ಕೊಡದೇನೂ ಇರಬಹುದು, ಇನ್ನು ಕೆಲವರು ಯಾಕೆ ಏನು ಅಂತ ಎಲ್ಲ ತನಿಖೆಗಳನ್ನ ಮಾಡ್ತಾರೆ. ಹಾಗಾಗಿ ನಾವು ಮೊದಲಿಗೆ ಅವ್ರನ್ನ ವಿಶ್ವಾಸಕ್ಕೆ ತಗೋಬೇಕು. ವಿಶ್ವಾಸಕ್ಕೆ ತಗೊಂಡು ನಾವು ಮಾಹಿತಿಯನ್ನ ಸಂಗ್ರಹಣೆ ಮಾಡಬೇಕಾಗುತ್ತೆ. ಅದಷ್ಟೇ ಅಲ್ಲದೆ ನಾವು ವಿಷಯವನ್ನ ಪುಟಗಟ್ಟದೆ ಅಂದ್ರೆ ಪ್ರಬಂಧದ ರೀತಿಯಲ್ಲಿ ಬರೆಯೋದಕ್ಕಾಗಲ್ಲ. ಅಲ್ಲಿ ವಿಷಯದ ವರ್ಗೀಕರಣ ಇರಬೇಕು. ನಾವು ಮುಖ್ಯವಾಗಿ ಏನೇನೆಲ್ಲ ಕಂಡುಕೊಂಡಿದ್ದೀವಿ, ಅಲ್ಲಿ ಸಂಶೋಧನೆ ಹೋದಾಗ ಹೇಗಿತ್ತು ವಾತಾವರಣ, ಹಾಗೆ ಅಲ್ಲಿ ವ್ಯವಸ್ಥೆ ಹೇಗಿತ್ತು, ಇವೆಲ್ಲವನ್ನು ಕೂಡ ನಾವು ದಾಖಲಿಸಬೇಕಾಗತ್ತೆ. ಮತ್ತೆ ಸಮಯ, ನಾವು ಓದಂತ ಸಮಯ, ಫೋಟೋಗ್ರಫಿ ಮೂಲಕ ನಾವು ಅದನ್ನ ಅಲ್ಲಿ ವರದಿಯಲ್ಲಿ ದಾಖಲೆ ಮಾಡಬೇಕಾಗುತ್ತೆ. ನಾವು ಹೋಗಿದ್ದು ನಿಜಾನ ಸುಳ್ಳ ಅನ್ನೋದನ್ನು ಕೂಡ ಅಲ್ಲಿ ದಾಖಲೆ ಮಾಡಬೇಕಾಗುತ್ತೆ. ಅದನ್ನೇ ಮುಖ್ಯವಾಗಿ ನಾವು ಪ್ರಕರಣ ಅಧ್ಯಯನ ಅಂತ ಪರಿಗಣಿಸ್ತೇವೆ. ಸ್ನೇಹಿತರೆ, ಇದುವರೆಗೆ ಪ್ರಕರಣ ಅಧ್ಯಯನದ ಒಂದಿಷ್ಟು ಅಂಶಗಳನ್ನ ನಾವು ಅರ್ಥ ಮಾಡ್ಕೊಂಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಯಾಕಂದ್ರೆ ವಿವರವಾಗಿ ಹೇಳ್ತಾ ಹೋದ್ರೆ ದೊಡ್ಡ ಸಂಚಿಕೆ ಆಗುತ್ತೆ, ಹಾಗಾಗಿ ನಿಮಗೂ ಕೂಡ ಬೋರ್ ಆಗುತ್ತೆ. ಹಾಗಾಗಿ ನಾವು ಇದನ್ನ 2 ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀವಿ. ಇದುವರೆಗೆ ಈ ಕಾರ್ಯಕ್ರಮವನ್ನು ಆಲಿಸಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಿಮ್ಮಲ್ಲೂ ಕೂಡ ಪ್ರಶ್ನೆಗಳಿರುತ್ತೆ, ಪ್ರಶ್ನೆಗಳಿದ್ರೆ ಮುಜುಗರ ಇಲ್ಲದೆ ನನ್ನನ್ನು ಕೇಳಿ. ಹಾಗೆ ಇಲ್ಲಿ ಕಾಮೆಂಟ್ ಬಾಕ್ಸ್ ಇರುತ್ತೆ, ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಹಾಕಿದ್ರೆ ನಾನು ಮುಂದಿನ ಸಂಚಿಕೆಗಳಲ್ಲಿ ನೀವು ಕೇಳುವಂತಹ ಪ್ರಶ್ನೆಗಳ ಮೇಲೆ ಕೂಡ ನಾನು ತರಗತಿಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನನಗೆಷ್ಟು ಮಾಹಿತಿ ಸಿಗುತ್ತೆ ನಾನು ನಮ್ಮ ಸ್ನೇಹಿತರನ್ನೆಲ್ಲ ಕೇಳಿಕೊಂಡು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಉಚಿತವಾಗಿ ಸಿಗುತ್ತೆ, ಏನು ನಮಗೇನೋ ದುಡ್ಡು ಕೊಡುವಂಥ ಅವಶ್ಯಕತೆ ಇಲ್ಲ. ನೀವು ಇದೇ ತರಗತಿಗಳನ್ನ ಹೊರಗಡೆ ಮಾಡಿಸ್ಕೊಳ್ತೀವಿ ಅಂದರೆ ದುಡ್ಡು ಕೊಟ್ಟು ನೀವು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಸಮಾಜಶಾಸ್ತ್ರ ವಿಷಯದಲ್ಲಿ ನನಗೆ ತಿಳಿದಂಥ ಮಾಹಿತಿಗಳನ್ನು ಜೂನ್ ತಿಂಗಳವರೆಗೂ ಕೂಡ ನಾನು ಪ್ರತಿ ವಾರ ಸೋಮವಾರ ಮಾಹಿತಿಯನ್ನು ನೀಡ್ತಾ ಇರ್ತೀನಿ. ನೀವು ಕೇಳ್ತಾ ಇರಿ. ಹಾಗೆ ನಿಮ್ಮ ಅನುಮಾನಗಳನ್ನ 8317439148 ಈ ಸಂಖ್ಯೆಗೆ ವಾಟ್ಸಪ್ ಮಾಡುವುದರ ಮೂಲಕ ನೀವು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೋಬಹುದು. ಹಾಗೆ ನಿಮ್ಮ ಆ ಪ್ರಶ್ನೆಗಳನ್ನು ಆಧಾರವಾಗಿ ಇಟ್ಕೊಂಡು ನನಗೆ ತರಗತಿಗಳನ್ನ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, 5 ಗಂಟೆಗೆ ಪ್ರಸಾರ ಆಗಬೇಕಾಗಿದ್ದು ಲೇಟಾಗಿ ತಡವಾಗಿ ಪ್ರಸಾರ ಆಗ್ತಾ ಇದೆ. ಸೊ ಸಂಜೆವರೆಗೂ ತರಗತಿಗಳು ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಸಾಧಿಸ್ತಾ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.